ಓಂ ಶಾಂತಿ. ದಿನಾಂಕ ಆಗಿದೆ 19/4/2026. ಪರಿವಾರದ ಜೊತೆ ಪ್ರೀತಿಯನ್ನು ನಿಭಾಯಿಸಲು ಜ್ಞಾನಪೂರ್ಣರಾಗಿ ತಂದೆಯ ಸಮಾನ ಸಾಕ್ಷಿತನದ ಸ್ಥಿತಿಯಲ್ಲಿರಿ. ತಂದೆ ಸ್ವಯಂ, ಡ್ರಾಮಾ ಮತ್ತು ಪರಿವಾರ ನಾಲ್ಕರಲ್ಲಿ ನಿಶ್ಚಯ ಬುದ್ಧಿಯವರಾಗಿ ವಿಜಯಿಗಳಾಗಿರಿ. ಬಾಗ್ದಾದರವರು ಮಕ್ಕಳನ್ನು ನೋಡಿ ಖುಷಿ ಪಡುತ್ತೇವೆ ಮತ್ತು ಹೃದಯದಲ್ಲಿ ಮಕ್ಕಳ ಗೀತೆಯನ್ನು ಹಾಡುತ್ತೇವೆ. ವಾಹ್ ಮಕ್ಕಳೇ ವಾಹ್, ಏಕೆಂದರೆ ಮಕ್ಕಳು ತಂದೆಯ ತಲೆಯ ಕಿರೀಟವಾಗಿದ್ದಾರೆ. ಇಂದು ಅಮೃತ ವೇಳೆ 4 ಕಡೆಯ ಮಕ್ಕಳಲ್ಲಿ ಒಂದು ಮಾತು ಯಾವುದು ಜ್ಞಾನದ ಫೌಂಡೇಶನ್ ಆಗಿದೆ ಅದನ್ನು ನೋಡಿದೆವು. ಫೌಂಡೇಶನ್ ಆಗಿದೆ ನಿಶ್ಚಯ. ತಂದೆಯಲ್ಲಿ ಪ್ರತಿಯೊಂದು ಮಗುವಿಗೆ ಅಟೂಟ ತುಂಡಾಗದ ನಿಶ್ಚಯವಿದೆ, ಆದರೆ ತಂದೆಯ ಜೊತೆ ಇದೆ. ಅನ್ಯ ನಿಶ್ಚಯವೂ ಪಕ್ಕ ಇರಬೇಕಾಗಿದೆ, ಅದಾಗಿದೆ ಸ್ವಯಂನ ಪ್ರತಿ ನಿಶ್ಚಯ. ತಂದೆಯನ್ನು ನನ್ನವರು ಎಂದು ಹೇಳಿ ತಂದೆಯ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರಿ. ಸದಾ ತಂದೆಯ ಮೂಲಕ ಅಧಿಕಾರಿಗಳಾಗಿ ಸರ್ವ ಖಜಾನೆಗಳಿಗೆ ಅಧಿಕಾರಿಗಳಾಗಿ ಬಿಟ್ಟಿರಿ. ಸ್ವಯಂನಲ್ಲಿ ನಿಶ್ಚಯವಿಲ್ಲದಿದ್ದರೆ ಹೃದಯ ವಿದೀರ್ಣರಾಗಿ ಬಿಡುತ್ತೀರಿ. ಸ್ವಯಂನಲ್ಲಿ ನಿಶ್ಚಯ ಇದೇ ಆಗಿದೆ, ನಾನು ತಂದೆಯ ಮೂಲಕ ಸ್ವಮಾನಧಾರಿಯಾಗಿದ್ದೇನೆ, ಸ್ವರಾಜ್ಯಾಧಿಕಾರಿಯಾಗಿದ್ದೇನೆ. ಸ್ವಯಂ ಬಾಗ್ದಾದರವರು ಪ್ರತಿಯೊಂದು ಮಗುವನ್ನು ಸ್ವಮಾನಧಾರಿಯನ್ನಾಗಿ ಮಾಡಿದ್ದಾರೆ. ಒಂದೊಂದು ಸ್ವಮಾನದ ನೆನಪು ಮಾಡುತ್ತಾ ಖುಷಿಯಲ್ಲಿ ಹಾರುತ್ತೀರಿ. ಸ್ವಯಂನಲ್ಲಿ ನಿಶ್ಚಯವಿದ್ದಿದ್ದೇ ಆದರೆ ಎಲ್ಲಿ ನಿಶ್ಚಯವಿದೆ ಅಲ್ಲಿ ಪ್ರತಿಯೊಂದು ಕರ್ಮದಲ್ಲಿ ನಿಶ್ಚಯ ಬುದ್ಧಿ ಅರ್ಥಾತ್ ಸ್ವಮಾನಧಾರಿ ವಿಜಯಿಗಳು. ನಿಶ್ಚಯದ ಅರ್ಥವೇ ಆಗಿದೆ ಸಫಲತೆ. ಡ್ರಾಮಾದಲ್ಲಿ ಪಕ್ಕಾ ನಿಶ್ಚಯವಿದ್ದರೆ ಡ್ರಾಮಾದ ನಿಶ್ಚಯದಿಂದ ಯಾರು ನಿಶ್ಚಯ ಬುದ್ಧಿಯುಳ್ಳವರಾಗಿದ್ದಾರೆ ಅವರು ಸಮಸ್ಯೆಯನ್ನು ಸಮಾಧಾನ ರೂಪದಲ್ಲಿ ಬದಲಾವಣೆ ಮಾಡುತ್ತಾರೆ. ಹೇಗೆ ತಂದೆಯಲ್ಲಿ ನಿಶ್ಚಯವಿದೆ ಹಾಗೆಯೇ ಪರಿವಾರದಲ್ಲಿಯೂ ನಿಶ್ಚಯದ ಅವಶ್ಯಕತೆ ಇದೆ. ಏಕೆಂದರೆ ಪರಿವಾರ ಯಾರದಾಗಿದೆ ಅಂದಾಗ ಪರಿವಾರದ ನಿಶ್ಚಯವು ಅತಿ ಅವಶ್ಯಕವಾಗಿದೆ. ಪರಿವಾರದಲ್ಲಿ ಭಿನ್ನ ಭಿನ್ನ ಸಂಸ್ಕಾರವಿದೆ ಅಂದಾಗ ಇಷ್ಟು ದೊಡ್ಡ ಪರಿವಾರದಲ್ಲಿ ನಡೆಯುತ್ತಾ ಸಂಸ್ಕಾರಗಳನ್ನು ತಿಳಿದು ಪರಸ್ಪರದಲ್ಲಿ ಒಂದು ಪರಿವಾರ, ಒಬ್ಬ ತಂದೆ, ಒಂದು ರಾಜ್ಯ ಅಂದಾಗ ಒಂದಾಗಿ ನಡೆಯಬೇಕು. ಪರಿವಾರದಲ್ಲಿ ಹೇಗೆ ದೊಡ್ಡ ಪರಿವಾರವಿದೆ ಹಾಗೆಯೇ ಪರಸ್ಪರದಲ್ಲಿ ದೊಡ್ಡ ಹೃದಯ, ಪ್ರತಿಯೊಬ್ಬರ ಪ್ರತಿ ಶುಭ ಭಾವನೆ, ಶುಭ ಕಾಮನೆಯ ಸ್ಥಿತಿಯಲ್ಲಿ ಸ್ಥಿತರಾಗಿ ನಡೆಯಬೇಕು. ಯಾರು ಪರಿವಾರದ ನಿಶ್ಚಯದಲ್ಲಿ ಜ್ಞಾನಪೂರ್ಣರಾಗಿ ಸದಾ ತಂದೆಯ ಸಮಾನ ಸಾಕ್ಷಿತನದ ಸ್ಥಿತಿಯಲ್ಲಿ ಜೊತೆಯಲ್ಲಿ ಇರುತ್ತಾರೆ ಅವರೇ ನಂಬರ್ 1 ಅಥವಾ ನಂಬರ್ 1 ಡಿವಿಷನ್ ರಾಜ್ಯದಲ್ಲಿ ಬರುತ್ತಾರೆ. ಪರಿವಾರದ ಪ್ರೀತಿಯನ್ನು ನಿಭಾಯಿಸಬೇಕಾಗಿದೆ, ಏಕೆಂದರೆ ಇದು ತಂದೆಯ ಪರಿವಾರವಾಗಿದೆ, ಭಗವಂತನ ಪರಿವಾರವಾಗಿದೆ, ಲೌಕಿಕ ಪರಿವಾರವಲ್ಲ. ಎಲ್ಲರನ್ನೂ ಶುಭ ಭಾವನೆ, ಶುಭ ಕಾಮನೆಯಿಂದ ಸರಿಪಡಿಸಬೇಕು, ಏಕೆಂದರೆ ಪರಿವಾರ ಇರುವುದು ಒಂದೇ, ಒಂದು ಮತದವರಾಗಿ ನಡೆಯಬೇಕು ಮತ್ತು ನಡೆಸಬೇಕು. ತಾವೇ ಸಮಾಪ್ತಿಯನ್ನು ಸಮೀಪ ತರಬೇಕಾಗಿದೆ, ಏಕೆಂದರೆ ರಾಜ್ಯ ಮಾಡುವವರು ತಯಾರಿಲ್ಲವೆಂದರೆ ಸಮಯವು ಏನು ಮಾಡುತ್ತದೆ. ಆದ್ದರಿಂದ ಎಲ್ಲ ನೆಪಗಳು ಕಾರಣ ಶಬ್ದವನ್ನು ಸಮಾಪ್ತಿ ಮಾಡಿ. ತಂದೆಯು ಇಡೀ ವಿಶ್ವದ ಮಕ್ಕಳಿಗೆ ಆಸ್ತಿಯನ್ನು ಕೊಡುತ್ತಾರೆ, ತಮಗೆ ಜೀವನ್ಮುಕ್ತಿ ಆಸ್ತಿಯನ್ನು ಕೊಡುತ್ತಾರೆ. ಅವರ ಆಸ್ತಿಯಾಗಿದೆ ಮುಕ್ತಿ. ಎಲ್ಲಿಯ ತನಕ ಮುಕ್ತಿ ಕೊಡುವುದಿಲ್ಲವೆಂದರೆ ತಾವು ಸಹ ಹೋಗಲು ಸಾಧ್ಯವಿಲ್ಲ. ಯಾರು ಸ್ನೇಹಿ ಆಗಿರುತ್ತಾರೆ ಅವರು ಸಹಯೋಗಿ ಅವಶ್ಯ ಆಗಿರುತ್ತಾರೆ. ಸ್ನೇಹದ ರಿಟರ್ನ್. ಅವರು ಪ್ರತಿ ಕಾರ್ಯದಲ್ಲಿ ತನು, ಮನ, ಧನ, ಜನ ಇದರಲ್ಲಿ ಪರಸ್ಪರ ಸಹಯೋಗಿ ಅವಶ್ಯ ಆಗಿರುತ್ತಾರೆ. ವಿಧಾತನ ಜೊತೆ ವರದಾತ ಆಗಿದ್ದು ಸರ್ವ ಆತ್ಮರುಗಳಲ್ಲಿ ಬಲ ತುಂಬುವಂತಹ ದಯಾಹೃದಯಿ ಭವ. ಒಂದು ವೇಳೆ ಯಾವುದೇ ಆತ್ಮನು ಇಚ್ಛುಕನಾಗಿರುತ್ತಾನೆ, ಆದರೆ ಸಾಹಸವಿಲ್ಲದೆ ಇರುವುದರಿಂದ ಬಯಸುತ್ತಿದ್ದರೂ ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ತಮ್ಮ ಸತ್ಯ ಸ್ವರೂಪದ ಸ್ಮೃತಿ ಇದ್ದರೆ ಸತ್ಯತೆಯ ಶಕ್ತಿಯು ಬಂದುಬಿಡುತ್ತದೆ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ.